ನಮಸ್ಕಾರ ಶಿವ ಅಡ್ಬಿದೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಂದ್ಬಿಟ್ಟು ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತೀವಿ. ಗಾಡಿಗಳಿಗೆ ಜಾಸ್ತಿ ರಿಪೇರಿ ಬರಬಾರ್ದಂದ್ರೆ ಏನು ಮಾಡಬೇಕು, ಮತ್ತು ಗ್ಯಾರೇಜ್ನಲ್ಲಿ ಯಾವ ಥರ ಕೆಲಸಗಳು ಮಾಡ್ತಾರೆ, ಕೆಲವೊಂದು ಮೆಕ್ಯಾನಿಕ್ಗಳು ಯಾವ ಥರ ನಮಗೆ ಗಾಡಿಗಳ ಇಟ್ಕೊಂಡು ಮೋಸ ಮಾಡ್ತಾರೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ದಿನ ಇದೇ ಗ್ಯಾರೇಜ್ನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವರೇ ಗೋಪಿ ಅಣ್ಣ ಅಂತ, ಈ ಗ್ಯಾರೇಜ್ನ ಮಾಲೀಕರು ಇವರೇನೆ. ಗೋಪಿ ಅಣ್ಣನ ಮಾತಾಡ್ಸಿದ್ಮೇಲೆ ನನ್ ಕಣ್ ಬಿದ್ದಿದೆ ಇಂಜಿನ್ ಆಯಿಲ್ ಡ್ರಮ್ ಮೇಲೆ. ಈ ಡ್ರಮ್ ನೋಡ್ತಿದ್ದೀರಾ, ಈ ಡ್ರಮ್ ಪೂರ್ತಿ ಆಯಿಲ್ ಇದೆ. ಇದು ಬಂದ್ಬಿಟ್ಟು 220 ಲೀಟರ್ ಇದೆಯಂತೆ ಈ ಡ್ರಮ್ ಅಲ್ಲಿ ಆಯಿಲ್, ಹೊಸ ಆಯಿಲ್. ಇವಾಗ ಈ ಗಾಡಿಯ ಏರ್ ಫಿಲ್ಟರ್ ನಾನು ತೋರಿಸ್ತೀನಿ. ಇದೇ ನೋಡಿ, ಈ ಗಾಡಿಯ ಏರ್ ಫಿಲ್ಟರ್. ಈ ಗಾಡಿಯ ಏರ್ ಫಿಲ್ಟರ್ ಅಲ್ಲಿ ಎಷ್ಟು ಧೂಳು ಕುತ್ಕೊಂಡೈತೆ ನೋಡಿ. ಯಪ್ಪ ಹೆವಿ ಧೂಳು ನೋಡಿ, ಎಷ್ಟು ಮಣ್ಣಲ್ಲ ಬ್ರೋ ಇದು. ಏರ್ ಫಿಲ್ಟ್ರು ಏನಕ್ಕೆ ಅಂತಂದ್ರೆ, ಇವಾಗ ಅಕಸ್ಮಾತ್ ನಮ್ ಗಾಡಿ ಓಡ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ಓಡ್ತಾ ಇರ್ಬೇಕಾದ್ರೆ ಸಲೀಸಾಗಿ ಹೋಗಲ್ಲ ಏರ್ ಫಿಲ್ಟರ್ ಇಲ್ಲ ಅಂದ್ರೆ, ಹಿಂದೆ ಮುಂದೆ ಎಳೆಯೋದು ಹಿಡಿಯುತ್ತೆ. ಇನ್ನೊಂದ್ ಏನಂದ್ರೆ, ಏರ್ ಫಿಲ್ಟರ್ ಚೆನ್ನಾಗಿಲ್ಲ ಅಂದ್ರೆ ಅಥವಾ ಏರ್ ಫಿಲ್ಟರ್ ಇಲ್ವೇ ಇಲ್ಲ ಅಂದ್ರೆ ಮೈಲೇಜೇ ಬರಲ್ಲ. ಗ್ಯಾರೇಜ್ಗೆ ನಾನು ಕೆಲಸ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಕೋಣ ಅಂತ ಬಂದೆ. ಕೆಲಸ ಕೇಳ್ಬೋದು, ಏನಾದ್ರು ಕೆಲಸ ಮಾಡ್ಬೋದು ಅಂತ ಕೇಳ್ಬೋದು. ಅವ್ರು ಯಾವ್ದೋ ಸ್ಕ್ರೂ ಹೇಳಿರ್ತಾರೆ, ನಾನು ಯಾವ್ದೋ ಸ್ಕ್ರೂನ ಟೈಟ್ ಮಾಡ್ಬಿಟ್ಟು ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಗ್ಯಾರೇಜ್ ನಲ್ಲಿ ಕೆಲಸ ಮಾಡಿದ್ರೆ ಏನ್ ಕೆಲಸ ಮಾಡಿದೆ, ಎಡವಟ್ ಮಾಡಿದ್ನ ಎಡವಟ್ ಮಾಡದೆ ನಿಮ್ ಗಾಡಿಗಳನ್ನ ಯಾವ ತರ ಸೇಫ್ ಆಗಿ ಇಟ್ಕೋಬೇಕು ಅನ್ನೋದನ್ನ ನೀವು ಫುಲ್ ವಿಡಿಯೋ ನೋಡ್ಲೇಬೇಕು. ಫುಲ್ ವಿಡಿಯೋ ಲಿಂಕ್ ಚಾನೆಲ್ ನ ಕೆಳಗೆ ಇದೆ, ಕ್ಲಿಕ್ ಮಾಡಿ ನೋಡಿ. ಮತ್ತೆ ಸಿಗೋಣ. ನಮಸ್ಕಾರ.